ಇವತ್ತು ಬೆಂಗಳೂರಿನಲ್ಲಿ ಈ ವರ್ಷದ RCBಯ ಕೊನೆಯ ಹೋಮ್ ಪಂದ್ಯ ನಡೀತಾ ಇದೆ. ನಮಸ್ಕಾರ ಎಲ್ರಿಗೂ. ಸದ್ಯ ನಡೆದಂತರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬ್ರೋ, ಎಂತ ಮಾತಾಡ್ತಿದ್ದೀರಿ ಅಂತ ನೀವು ಹೇಳ್ಬೋದು. ನಿಜವೇ ಮಾತಾಡ್ತಿದ್ದೇನೆ. 7 ಅವೇ ಮ್ಯಾಚ್, 7 ಹೋಮ್ ಮ್ಯಾಚ್. ಎಲ್ರಿಗೆ ಸಹ ಗೊತ್ತುಂಟು, 14 ಮ್ಯಾಚ್ ಆಡ್ತಾರೆ. ಬಟ್ RCBಯ ಇವತ್ತಿನ ಪಂದ್ಯ ಲೀಗ್ ಹಂತದಲ್ಲಿ RCBಯ ಕೊನೆಯ ಹೋಮ್ ಮ್ಯಾಚ್. ಇನ್ನು 2 ಹೋಮ್ ಮ್ಯಾಚ್ ಅನ್ನ RCB ಈ ವರ್ಷ ರಾಯ್ಪುರಲ್ಲಿ ಆಡ್ತಾ ಇದೆ. ರಾಯಚೂರಲ್ಲಿ ಅಲ್ಲ, ರಾಯ್ಪುರಲ್ಲಿ ಆಡ್ತಾ ಇದೆ. ಯಾಕೆಂತಂದ್ರೆ ನಮ್ದೇನು ರಾಜಸ್ಥಾನ್ ತರ 2 ಹೋಮ್ ಅಲ್ಲ. ಒಂದು ರಾಜಸ್ಥಾನಲ್ಲಿ ಆಡ್ತಾರೆ, ಮತ್ತೆ 3 ಮ್ಯಾಚ್ ಅನ್ನು ಅವ್ರು ಅಸ್ಸಾಮಲ್ಲಿ ಆಡ್ತಾರೆ. ಬಟ್ ಈ ವರ್ಷ ಯಾಕೆ ಹೀಗೆ RCBಗೆ ಅಂತಂದ್ರೆ, RCB ಬೆಂಗಳೂರಲ್ಲಿ ಆಡ್ತದ ಇಲ್ಲುವಂತಹ ಒಂದು ಅನುಮಾನ ಇತ್ತು IPL ಶುರುವಾಗುವ ಮುಂಚೆ ಅಥವಾ ಅವ್ರದ್ದು ವೇಳಾಪಟ್ಟಿ ಬರುವ ಮುಂಚೆ. ಯಾಕಂದ್ರೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಬೆಂಗಳೂರಲ್ಲಿ ಆಡ್ಲಿಕ್ಕೆ. ಸೊ ಆ ಟೈಮಲ್ಲಿ RCB ಏನ್ ಮಾಡಿತ್ತು, ಬೇರೆ ಬೇರೆ ಇದು ಏನು ಸ್ಟೇಟ್ಸ್ಗೆ ಕೇಳಿತ್ತು, ನಾವು ಆಡ್ಬೋದಾ ಈ ಸಲ, ನಾವು ಆಡ್ಬೋದಾ ಇಲ್ಲಿ ನಮ್ಮ ಹೋಮ್ ಮ್ಯಾಚ್ ಅನ್ನು ಅಂತ ಪುಣೆಗೆಲ್ಲ ಕೇಳಿತ್ತು. ಕೊನೆಗೆ ರಾಯ್ಪುರಲ್ಲಿ ಅವಕಾಶ ಸಿಕ್ಕಿತ್ತು, ಅವ್ರು ಓಕೆ ಅಂತ ಹೇಳಿದ್ರು. ಅದೇ ಟೈಮ್ಗೆ ಮತ್ತೆ ಲಾಸ್ಟ್ಗೆ ಎಂತ ಆಯ್ತು, ಎಲ್ಲ ನಮ್ಮ ಗವರ್ಮೆಂಟ್ ಜೊತೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇವರೆಲ್ಲ ಮಾತಾಡ್ಕೊಂಡು ಏನೋ ಬೆಂಗಳೂರಲ್ಲಿ ಆಡಬಹುದು IPL ಅಂತ ಪರ್ಮಿಷನ್ ಸಿಕ್ಕಾಗ, ಒಂದು ನನ್ನ ಪ್ರಕಾರ ಆಲ್ರೆಡಿ ರಾಯ್ಪುರ್ ಅವರು ಒಪ್ಪಿಕೊಂಡಿರೋದ್ರಿಂದಾಗಿ ಕೊನೆಗೆ ಏನು ಡಿಸೈಡ್ ಆಯ್ತು ಅಂತಂದ್ರೆ 5 ಮ್ಯಾಚ್ RCB ಈ ಸಲ ಇದು ಬೆಂಗಳೂರಲ್ಲಿ ಆಡ್ತದೆ, ಇನ್ನು 2 ಮ್ಯಾಚ್ ರಾಯ್ಪುರಲ್ಲಿ ಆಡ್ತದೆ ಅಂತ. ಸೊ ಆದ್ರಿಂದ ಇವತ್ತು RCB ವರ್ಸಸ್ GT ಮ್ಯಾಚ್ ಏನು ಬೆಂಗಳೂರಲ್ಲಿ ನಡೀತಾ ಇದೆ, ಇದು ಲೀಗ್ ಹಂತದ ಕೊನೆಯ ಪಂದ್ಯ RCBಗೆ ನಮ್ಮ ಬೆಂಗಳೂರಿನಲ್ಲಿ. ಈ ತರ ಒಂದು ಮ್ಯಾಟ್ರೇ ಗೊತ್ತಿರಲಿಲ್ಲ ಅಂತ ಯಾರಿಗಾದ್ರೂ ಇದ್ರೆ ಈ ಒಂದು ವಿಡಿಯೋಯಿಂದ ಗೊತ್ತಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾವು ಯಾವ್ದು ಪ್ರೆಡಿಕ್ಷನ್ ಮಾಡೋದಿಲ್ಲ. ಎಸ್ಪೆಷಲಿ ಇವತ್ತು ಬೆಳಿಗ್ಗೆ ಹಾಕಿದಂತ ವಿಡಿಯೋದಲ್ಲಿ ಎಲ್ಲ ಲಬ ಅಂತ ನಗ್ತಾ ಇದ್ದಾರೆ. ಏನ್ ಗುರ, ಮುಂಬೈ ವಿನ್ ಆಗ್ತದೆ ಅಂತ ಹೇಳಿದ್ದೆ, CSK ವಿನ್ ಆಯ್ತು. ವಿನ್ ಆಗ್ತದೆ ಅಂತ ನಾನು ಯಾವ ಇದಕ್ಕೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಒಂದು ಲಾಜಿಕಲಿ ಅಥವಾ ಪ್ರೆಸೆಂಟ್ ಮೊಮೆಂಟಮ್ ಅದೆಲ್ಲ ಇಟ್ಕೊಂಡು ಯಾರು ಫೇವ್ರೆಟ್ಸ್ ಟು ವಿನ್ ಅಂತ ಒಂದು ಹೇಳುದಷ್ಟೇ ಹೊರತು ನಾವು ಇವರೇ ವಿನ್ ಆಗ್ತಾರೆ ಇದೆಲ್ಲ ಹೇಳುದಿಲ್ಲ. ಯಾರು ಚಂದ ಮಾಡಿ ಕ್ರಿಕೆಟ್ ಆಡ್ತಾರೆ ಅವರೇ ವಿನ್ ಆಗುದು. ಕ್ರಿಕೆಟ್ ಅಲ್ಲೆಲ್ಲ ಅದೆಲ್ಲ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇವರೇ ವಿನ್ ಆಗುದು ಅಂತೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಇವತ್ತಿನ ಒಂದು GT ವಿರುದ್ಧದ ಪಂದ್ಯದಲ್ಲಿ ಫೇವ್ರೆಟ್ಸ್ ಟು ವಿನ್ ಯಾರು? RCB ಸಹ ಲಾಸ್ಟ್ ಮ್ಯಾಚ್ ಸೋತಿದೆ, GT ಸಹ ಲಾಸ್ಟ್ ಮ್ಯಾಚ್ ಸೋತಿದೆ. ಅದೇ ಹಾಗೆ RCB ಫೇವ್ರೆಟ್ಸ್ ಟು ವಿನ್. RCB ಯಾಕೆ ಫೇವ್ರೆಟ್ಸ್ ಟು ವಿನ್ ಅಂತಂದ್ರೆ, ನಾವು ಕೆಟ್ಟದಾಗಿ ಸೋಲಿಲ್ಲ. DC ಎದುರು ಲಾಸ್ಟ್ ಓವರ್ ತನಕ ಬಂದು ಇನ್ನೇನು ಮ್ಯಾಚ್ ವಿನ್ ಆಗ್ತದೆ ಅಂತ ಆದ್ಮೇಲೆ ಮಿಲ್ಲರ್ ಬಂದು ಆ ಒಂದು ಓವರ್ ಅಲ್ಲಿ ರಮೋರಿಯೋ ಶೆಫರ್ಡ್ ಅವರು ಹಾಕಿದಂತ ಓವರ್ ಅಲ್ಲಿ 2 6 1 4 ಹೊಡೆದು DCಯನ್ನ ವಿನ್ ಮಾಡಿಸಿದ್ರು. ಬಟ್ ಆನ್ ದಿ ಅದರ್ ಹ್ಯಾಂಡ್ GT ಅವರು ಮುಂಬೈ ಅಗೇನ್ಸ್ಟ್ ಯಾವ ತರ ಸೋತ್ರು ಅಂತ ಎಲ್ರಿಗೂ ಗೊತ್ತುಂಟು. ತಿಲಕ್ ವರ್ಮಾ ಅವರು 101 ರನ್ ಹೊಡೆದ್ರೆ, ಇವರು ಕಲೆಕ್ಟಿವ್ ಆಗಿ GT ಅವರು ಎಲ್ಲ ಟೀಮ್ ಸೇರಿ, ಅಂದ್ರೆ ಇಡೀ ಟೀಮ್ ಸೇರಿ 100 ರನ್ ಹೊಡೆದ್ರು. ತೀರಾ ಕೆಟ್ಟದಾಗಿ ಆಡಿದ್ರು GT. ಅವರ ಬ್ಯಾಟಿಂಗ್ ಟಾಪ್ 3 ಮೇಲೆ ಹೆವಿ ಡಿಪೆಂಡ್ ಆಗಿರೋದು ಅಂತ ಮತ್ತೆ ಪುನಃ ಜಗಜ್ಜಾಹೀರಾಗಿದೆ. ಈಗ ಫಸ್ಟ್ RCB ಬಗ್ಗೆ ಮಾತಾಡುವ. RCBಯಲ್ಲಿ ತಂಡದಲ್ಲಿ ಏನಾದ್ರು ಬದಲಾವಣೆ ಆಗ್ತದಾ? ನನ್ನ ಕೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿತ್ತು ಅಂತ ಅನ್ಕೊಳ್ಳಿಯಪ್ಪ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟಾಸ್ GT ವಿನ್ ಆದ್ರು, ಅವ್ರು ಆಫ್ ಕೋರ್ಸ್ ಚೇಸಿಂಗ್ ಅಂತ ತಗೊಳ್ತಾರೆ. ಯಾವುದೇ ಟೀಮ್ ವಿನ್ ಆದ್ರೂ ಚೇಸಿಂಗ್ ಅಂತ ತಗೊಳ್ತಾರೆ. ಫಸ್ಟ್ ಬ್ಯಾಟಿಂಗ್ RCBಗೆ ಬಂದ್ರೆ ಅವಾಗ ಏನ್ ಮಾಡ್ಬೇಕಂತಂದ್ರೆ, 3 ಫಾರಿನ್ ಪ್ಲೇಯರ್ಸ್ ಜೊತೆಗೆ ಹೋಗಿ ಅಲ್ಲ, ಸಾಲ್ಟ್, ಹೇಸಲ್ವುಡ್ ಮತ್ತೆ ಇನ್ನೊಬ್ದು ಯಾರೋ ಟಿಮ್ ಡೇವಿಡ್ ಇವರನ್ನು ಮಾತ್ರ ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಳ್ಳಿ. ಅವಶ್ಯಕತೆ ಬಂದ್ರೆ ಸಡನ್ ಕೊಲ್ಯಾಪ್ಸ್ ಆಯ್ತು, ಇನ್ನೊಂದು ಬ್ಯಾಟ್ಸ್ಮನ್ ಬೇಕೇ ಬೇಕು, ಕೃಣಾಲ್ ಪಾಂಡ್ಯನು ಔಟ್ ಆದ್ರು ಅಂತ ಇದ್ರೆ ಮಾತ್ರ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೊಮಾರಿಯೋ ಶೆಫರ್ಡ್ ಅವ್ರನ್ನೇ ತೆಗೆದುಕೊಂಡು ಬನ್ನಿ. ಇಲ್ಲ, ನಮ್ದು ಬ್ಯಾಟಿಂಗ್ ಕ್ಲಿಕ್ ಆಯ್ತು, ಹೋದದೇ 3 ವಿಕೆಟ್ ಮಾರೆ 4 ವಿಕೆಟ್ ಅಂತಿದ್ರೆ ನೀವು ಆರಾಮ್ಸೆ ಅವಾಗ ಡಫಿಯನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡು ಬರ್ಬೋದಲ್ಲ. ಆವಾಗ ಬೌಲಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತದೆ. ಡಫಿ, ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ರಸಿಕ್ದಾರ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಓಹೋ ಅದ್ಭುತ ಬೌಲಿಂಗ್ ಅಟ್ಯಾಕ್ ಆಗ್ತದೆ. ಇದು ಯಾಕೆ ರೊಮಾರಿಯೋ ಶೆಫರ್ಡ್ ಅನ್ನ ಪ್ಲೇಯಿಂಗ್ 11 ಅಲ್ಲೇ ಇಟ್ಕೊಂಡು ಅವರಿಗೆ ಮತ್ತೆ ಬ್ಯಾಟಿಂಗ್ ಕೂಡ ಕರೆಕ್ಟ್ ಆಗಿ ಸಿಗದಿದ್ರೆ ಆವಾಗ ಅವರು ತಂಡಕ್ಕೆ ಲಯಬಿಲಿಟಿ ಅಂತ ಅನ್ನಿಸ್ತಾರೆ. ಏನಾದ್ರೂ ಸಡನ್ ಕೊಲ್ಯಾಪ್ಸ್ ಆದ್ರೆ ಮಾತ್ರ ಆವಾಗ ಸರಿ ಆಯ್ತು, ರೊಮಾರಿಯೋ ಅವರೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಲಿ, ಒಂದು 10-20 ರನ್ ಆದ್ರೂ ಹೊಡಿಲಿ ಅನ್ನುವಂತ ಒಂದು ಥಾಟ್ ಪ್ರೊಸೆಸ್ ಇರಬೇಕು ಹೊರತು 4 ಫಾರಿನರ್ನ ಆಲ್ರೆಡಿ ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಂಡು ಹೋದ್ರೆ ಆಗ ಡಫಿ ಅವ್ರನ್ನ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಲಿಕ್ಕೆ ಆಗುದಿಲ್ಲ. ಸೊ ಇದೊಂದು ಸಣ್ಣದೊಂದು ಚೇಂಜ್
RCB ಮಾಡಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ಸುಮಾರು ಫ್ಯಾನ್ಸ್ ಕೂಡ ನಾನು ಎಲ್ಲ ಪೇಜಸ್ ಅಲ್ಲಿ ಎಲ್ಲ ಕಮೆಂಟ್ ಹಾಕಿ ನೋಡಿದ್ದೇನೆ, ಇದನ್ನೇ ಕಮೆಂಟ್ ಹಾಕ್ತಾರೆ. ರೊಮಾಡಿ ಅವ್ರನ್ನ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ಳಿ, ಆಪ್ಷನ್ ಅಂದ್ರೆ ಸಡನ್ ಕೊಲ್ಯಾಪ್ಸ್ ಆದ್ರೆ ಮಾತ್ರ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಸುಮಾರು ಜನ ಅಭಿಪ್ರಾಯ ಮಂಡನೆ ಮಾಡಿದ್ದಾರೆ. ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅಂಡ್ ಸುಮಾರು ಜನ ಹೇಳ್ತಾರೆ ಜಿತೇಶ್ ಶರ್ಮಾ ಅವ್ರನ್ನ ಕಿತ್ತು ಬಿಸಾಡಬೇಕು, ಅವರನ್ನ ಕಿತ್ತು ಬಿಸಾಡಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಪರ್ಮನೆಂಟ್ ಒಂದು ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಂಡು ಸಾಲ್ಟ್ ಅವ್ರನ್ನ ಕೀಪರ್ ಆಗಿ ಮಾಡಬೇಕು ಅಂತ. ಬಟ್ ಹಾಗೆ ಮಾಡೋದಿಲ್ಲ. ಲಾಸ್ಟ್ ಮ್ಯಾಚ್ ಸೋಲಿಕ್ಕೆ ಮೂಲ ಕಾರಣ, ಮೇನ್ ಕಾರಣ ಜಿತೇಶ್ ಶರ್ಮಾ ಅವರ ಅತಿ ಅದ್ಭುತ 20 ಬಾಲಿಗೆ 14 ರನ್. ಅದರಲ್ಲಿ ಎರಡು ಮಾತೇ ಇಲ್ಲ. ಅವರು ಕೆಟ್ಟದಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್. ಬಟ್ ಸಡನ್ ಆಗಿ ಈಗ ಏನು ನಾವು ಸೋತಿರೋದು 2 ಮ್ಯಾಚ್, 4 ಮ್ಯಾಚ್ ವಿನ್ ಆಗಿದ್ದೇವೆ. ಬಟ್ ಇನ್ನು ಸೋಲುವಾಗೇ ಇಲ್ಲ. ಕಾಂಪಿಟೇಷನ್ ಟಫ್ ಆಗ್ತಾ ಉಂಟು. ಇಲ್ಲಿ ಒಂದು ಸುಮಾರು ಟೀಮ್ ಮೇಲೆ ಬರ್ತಾ ಉಂಟು, ಕೆಲವರು ಕೆಳಗಡೆ ಹೋಗ್ತಾ ಇದ್ದಾರೆ. ಇನ್ನು ನಾವು ಕೆಳಗಡೆ ಸ್ಲಿಪ್ ಆಗುವಾಗೇ ಇಲ್ಲ. ಬಟ್ 2 ಸೋತಿರೋದ್ರಿಂದ ಆಲ್ ಆಫ್ ಅ ಸಡನ್ ತಂಡದಲ್ಲಿ ಯದ್ವಾ ಬದಲಾವಣೆ ಆಗುದಿಲ್ಲ. ಮಚ್ ನೀಡೆಡ್ ಬ್ರೇಕ್ ಸಿಕ್ಕಿತ್ತು RCBಗೆ ಸೋಲಿನ ನಂತರ. ಅಂಡ್ ಈವನ್ ನಾನು ವಿಡಿಯೋ ನೋಡಿದ್ದೇನೆ, ನಮ್ಮ ಕೋಚ್ ಆಂಡಿ ಫ್ಲವರ್ ಎಲ್ಲ ಹೇಳಿದ್ರು ಏನಂತಂದ್ರೆ, ವಿ ವಿಲ್ ಬ್ಯಾಕ್ ರೊಮಾರಿಯೋ ಶೆಫರ್ಡ್. ನಮ್ಗೆ ಅವರ ಮೇಲೆ ಟ್ರಸ್ಟ್ ಇದೆ, ನಾವು ಇದನ್ನ ರೊಮಾರಿಯೋ ಶೆಫರ್ಡ್ ಅವರ ಮೇಲೆ ಹಾಕುದಿಲ್ಲ. ಏನು ಲಾಸ್ಟ್ ಓವರ್ ಅಲ್ಲಿ ಅವ್ರು ರನ್ ಲೀಕ್ ಮಾಡಿದ್ರು ಹಾಗೆ ಹೀಗೆ ಅಂತ. ಯಾಕಂತಂದ್ರೆ ಎದುರುಗಡೆ ಇದ್ದದ್ದು ಯಾರು ಅಂತಂದ್ರೆ ದ ಫಿನಿಷರ್, ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್, ವರ್ಲ್ಡ್ ಕ್ಲಾಸ್ ಫಿನಿಷರ್ ಮಿಲ್ಲರ್ ಇದ್ದದ್ದು. ಅಂಡ್ ಈವನ್ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಸ್ಟಬ್ಸ್ ಇದ್ದದ್ದು. ಇಬ್ರು ಪ್ರೂವನ್ ಆಲ್ರೌಂಡ್, ಪ್ರೂವನ್ ಫಿನಿಷರ್ಸ್ ಇರೋದ್ರಿಂದಾಗಿ ನಾವು ಸೋತದಕ್ಕೆ ರೊಮಾರಿಯೋ ಅವರನ್ನ ದೂರದ್ರಲ್ಲಿ ಅರ್ಥ ಇಲ್ಲ ಅಂತ ಅವರು ಕೂಡ ಹೇಳಿದ್ರು. ವಿ ವಿಲ್ ಬ್ಯಾಕ್ ರೊಮಾರಿಯೋ ಅಂತ ಹೇಳಿದ್ರು. ಆದ್ರಿಂದ ತಂಡದಲ್ಲಿ ಏನು ಕೂಡ ಅಂತದ್ದೇನು ಬದಲಾವಣೆ ಆಗುದಿಲ್ಲ ಅಂತ ನಂಬ್ಕೊಂಡಿದ್ದೇನೆ. GT ಬಗ್ಗೆ ಎಂತ ಮಾತಾಡೋದು ಅನ್ಸಿ, ನಾವು RCB ಅಂತಿದ್ದಾಗ ಆಬ್ವಿಯಸ್ಲಿ ನಾವು RCB ಬಗ್ಗೆ ಮಾತಾಡ್ತೇವೆ, RCB ಪರವಾಗಿ ಮಾತಾಡ್ತೇವೆ, ನಾವು RCB ಸಪೋರ್ಟ್ ಮಾಡೋದು. GT ಬಗ್ಗೆ ಮಾತಾಡೋದಿದ್ರೆ ಎಲ್ಲರಿಗೆ ಗ್ಲೆನ್ ಫಿಲಿಪ್ಸ್ ಇಷ್ಟ. ಯಾರಿಗೆ ಗ್ಲೆನ್ ಫಿಲಿಪ್ಸ್ ಇದು ಫೀಲ್ಡಿಂಗ್ ಇಷ್ಟ ಇಲ್ಲ, ನಂಗೆ ಅವನ ಕಂಡ್ರೆ ಆಗುದಿಲ್ಲ, ಹೊಟ್ಟೆವ್ರಿ ಯಾರಿಗಿಲ್ಲ, ನಮ್ಗೆಲ್ರಿಗೂ ಗ್ಲೆನ್ ಫಿಲಿಪ್ಸ್ ಇಷ್ಟ. ಬಟ್ ಆಸ್ ಅ ಬ್ಯಾಟ್ಸ್ಮನ್ ಅವರ ಕಾಂಟ್ರಿಬ್ಯೂಷನ್ ಇಲ್ಲ. ಈ IPL ಅಲ್ಲಿ ಅವ್ರದ್ದು ಎಂಥದ್ದು ಕಾಂಟ್ರಿಬ್ಯೂಷನ್ ಇಲ್ಲ. ಫೀಲ್ಡಿಂಗ್ ಸೂಪರ್ ಮಾಡ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಸೊ ಆದ್ರಿಂದ ನನ್ನ ಪ್ರಕಾರ ಇವತ್ತು ಗ್ಲೆನ್ ಫಿಲಿಪ್ಸ್ ಅನ್ನ ಕೂರಿಸಿ ಜೇಸನ್ ಹೋಲ್ಡರ್ ಅವ್ರನ್ನ ಆಡಿಸ್ಬಹುದು. ಬೌಲಿಂಗ್ ಆಪ್ಷನ್ ಕೂಡ ಆಗ್ತದೆ. ಒಬ್ಬ ಹ್ಯಾಂಡಿ ಫಿನಿಷರ್, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಒಬ್ರು ಬೇಕಾಗ್ತದೆ. ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ತಂಡದಲ್ಲಿ ಬೇಕಾಗ್ತದೆ. ಹಾಗೆ ಶಾರುಖ್ ಖಾನ್ ಮತ್ತೆ ತೆವಾಟಿ ಅವ್ರು ಯಾಕಿದ್ದಾರೆ ತಂಡದಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ. ಶಾರುಖ್ ಖಾನ್ ಅವ್ರದ್ದು ನಾನು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ತಾ ಇದ್ದೆ, ಅವರ ಜರ್ನಿ ನೋಡ್ತಾ ಇದ್ದೆ IPL ಅಲ್ಲಿ. ಎಂತ ಮಾರೆ, ಅವರ ಸ್ಯಾಲ್ರಿಗೂ ಅವರ ಪರ್ಫಾರ್ಮೆನ್ಸ್ಗೂ ಸಂಬಂಧನೇ ಇಲ್ಲ. ಈ IPL ಅಂತಲ್ಲ, ಲಾಸ್ಟ್ 5 ವರ್ಷದಲ್ಲೂ ಎಂಥದ್ದು ಮಾಡಲಿಲ್ಲ. ಬಟ್ ಸ್ಟಿಲ್ 5 ಕೋಟಿ 9 ಕೋಟಿ 6 ಕೋಟಿ 4 ಕೋಟಿ ಅಂತ ದುಡಿತಾ ಇದ್ದಾರೆ. ಲೈಫ್ ಅಂದ್ರೆ ಈಗಿರ್ಬೇಕು ಮಾರೆ, ಗಮ್ಮತ್. ತೆವಾಟಿ ಅವರನ್ನು ಹಾಗೆ ಅವರು ಕೂಡ ಲಯಬಿಲಿಟಿ ತರ ಆಗಿದ್ದಾರೆ. ಅವರನ್ನು ಕೂರಿಸಿ ಸಾಯಿ ಕಿಶೋರ್ ಅವರನ್ನ ಆಡಿಸ್ಬೋದು. ಆಗ ಬೌಲಿಂಗ್ ಸ್ಟ್ರಾಂಗ್ ಆಗ್ತದೆ, ಬ್ಯಾಟಿಂಗ್ ವೀಕ್ ಆಗ್ತದೆ. ಸೊ ಅದೇ ಒಂದು ಪ್ರಾಬ್ಲಮ್ ಆಗೋದು. ಈಗ ತೆವಾಟಿ ಅವರನ್ನ ತೆಗೆದ್ರೆ ಸಾಯಿ ಕಿಶೋರ್ ಅವರು ತೆವಾಟಿ ಅವರ ರೇಂಜ್ಗೆ ಬ್ಯಾಟಿಂಗ್ ಮಾಡುದಿಲ್ಲ, ಬಟ್ ಬೌಲಿಂಗ್ ಆಪ್ಷನ್ ಆಗ್ತದೆ. ಹಾಗೆ ಶಾರುಖ್ ಖಾನ್ ಅವ್ರನ್ನ ಕೂರಿಸಿ ಕುಮಾರ್ ಕುಶಾಗರ್ ಅವ್ರನ್ನ ಆಡಿಸ್ಬೋದು. ಬಟ್ ಎಂತದೇ ಹೇಳಿ ಅಣ್ಣ, ಟಾಪ್ 3 ಮೇಲೆಯೇ ಇವರು ಡಿಪೆಂಡ್ ಆಗಿರೋದು. ನನಗೆ DC ನಾನು ಅದೇ ಹೇಳಿದೆ, ಇವರು 250 ಹೊಡೆಯುವ ಟೀಮ್ ಅಲ್ಲ ಅಂತ. ಹಾಗೆಯೇ GT ಕೂಡ 250 ಹೊಡೆಯುವಂತ ಟೀಮ್ ಅಲ್ಲ. ಇವ್ರು ಏನು ಥಿಂಕ್ ಮಾಡೋದು ಅಂತಂದ್ರೆ 180 200 ರನ್ನಿಗೆ ಒಂದು ತಂಡವನ್ನ ರಿಸ್ಟ್ರಿಕ್ಟ್ ಮಾಡುವ, ಟಾಪ್ 3 ಮೇಲೆ ಡಿಪೆಂಡ್ ಆಗುವ, ಆ ಸ್ಕೋರ್ ಅನ್ನ ಚೇಸ್ ಮಾಡುವ ಅಂತ. RCB ಅಗೇನ್ಸ್ಟ್ GT ಚಿನ್ನಸ್ವಾಮಿಯಲ್ಲಿ 6 ಮ್ಯಾಚ್ ಏನೋ ಆಗಿದೆ. 3 ಮ್ಯಾಚ್ GT ವಿನ್ ಆಗಿದ್ದಾರೆ, 3 ಮ್ಯಾಚ್ RCB ವಿನ್ ಆಗಿದ್ದಾರೆ. ಒಟ್ಟಿನಲ್ಲಿ RCB ಮತ್ತೆ GTಯ ಎಲ್ಲಾ ಪಂದ್ಯಗಳು ಚೇಸಿಂಗ್ ಟೀಮೇ ವಿನ್ ಆಗಿರೋದು. ಇವತ್ತು ಕೂಡ ಯಾರು ಚೇಸ್ ಮಾಡ್ತಾರೆ ಅವರು ವಿನ್ ಆಗ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. RCB ವಿನ್ ಆಗ್ಲಿ, ಫೇವ್ರೆಟ್ಸ್ ಟು ವಿನ್ ಈಸ್ RCB. ಬಟ್ ಕ್ರಿಕೆಟ್ ಅಲ್ಲಿ ಎಂತ ಬೇಕಾದ್ರೆ ಆಗಬಹುದು. ನಿಮ್ಗೇನು ಅನಿಸ್ತದೆ? ನಿಮ್ಮ ಪ್ಲೇಯಿಂಗ್ 11 ಏನು? ನೀವು RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಯಾವ ತರ ಪ್ಲೇಯಿಂಗ್ 11 ಇರಬೇಕು? ಜಿತೇಶ್ ಶರ್ಮಾ ಅವ್ರನ್ನ ತೆಗಿಬೇಕಾ, ಇಟ್ಕೋಬೇಕಾ? ಎಲ್ಲವೂ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ದು ಕೂಡ ಒಂದು ಎಂಗೇಜ್ಮೆಂಟ್ ಜಾಸ್ತಿ ಆಗ್ತದೆ. ಅಂಡ್ ಇವತ್ತು ವಿಡಿಯೋ ಬರುವುದಿಲ್ಲ. ದಯವಿಟ್ಟು ನೀವು ಕೆಲವೊಂದು ವಿಡಿಯೋ ಮಾತ್ರ ನೋಡ್ತೀರಿ, ನಿಮ್ಗೆ ಇಷ್ಟ ಬಂದ ವಿಡಿಯೋ ಮಾತ್ರ ನೋಡ್ತೀರಿ. ನಾನು ಹೇಳಿದ್ದೇನೆ ಇವತ್ತು ನೈಟ್ ವಿಡಿಯೋ ಬರುವುದಿಲ್ಲ. ಪೋಸ್ಟ್ ಸೆಕ್ಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡ್ತೇನೆ ಇವತ್ತು ವಿಡಿಯೋ ಬರುವುದಿಲ್ಲ ಅಂತ. ಮತ್ತೆ ನಾಳೆ ಬೆಳಿಗ್ಗೆ ವಿಡಿಯೋ ಹಾಕಿದಾಗ ನಾನು ರಾತ್ರಿ 1 ಗಂಟೆ ತನಕ ಎದ್ದಿದ್ದೆ, ನಾನು ಏನು ಇದು ಹಾಗೆ ಹೀಗೆ ಅಂತ ದಯವಿಟ್ಟು ಹೇಳಬೇಡಿ. ಇವತ್ತು ನೈಟ್ ವಿಡಿಯೋ ಬರುವುದಿಲ್ಲ. ನಾಳೆ ಬೆಳಿಗ್ಗೆ ಸಿಗುವ. ಜೈ RCB, ನಮಸ್ಕಾರ.